ರೀತಿಯಾಗಿದೆ ಸತಾರ್. ಅಶ್ವಿನಿ, ದಿತ್ವ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆ ಕೂಡ ಬಿದ್ದಿದೆ. ಕಳೆದ 3 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ದಾಖಲಾಗ್ತಾ ಇದೆ. ಈ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ರಾಜ್ಯ ರಾಜ್ಯದಲ್ಲಿ ಆವರಿಸಿರುವಂತಹ ಚಳಿಯ ಪ್ರಮಾಣ ಏನಿದೆ ಅದು ಸಹಜವಾಗಿ ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ತಟ್ಟಿದೆ. ಜೊತೆಗೆ ಅಂದ್ರೆ ನಿತ್ಯದ ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು, ತರಕಾರಿ ವ್ಯಾಪಾರಸ್ಥರ ಮೇಲೂ ಕೂಡ ಅದರ ಎಫೆಕ್ಟ್ ಆಗಿದೆ. ಅದರ ನೇರ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕೇರ್ ಮಾರ್ಕೆಟ್ ನ ದೃಶ್ಯ. ನಿತ್ಯ ಕೂಡ ಕೇರ್ ಮಾರ್ಕೆಟ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಇರುವಂತಹ ಜಾಗ. ಯಾಕಂದ್ರೆ ಇದು ಸಿಟಿಯ ಮಧ್ಯಭಾಗದಲ್ಲಿ ಇರುವುದರಿಂದ ನಗರದ ವಿವಿಧ ಭಾಗದಿಂದ ಬಂದು ಜನ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ಚಿತ್ರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರಸ್ಥರ ಸಂಖ್ಯೆ ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ನಿತ್ಯವೂ ಕೂಡ ಕಾಲಿಡೋಕ್ಕೂ ಜಾಗ ಇರದಂತಹ ಸ್ಥಿತಿ ಇತ್ತು. ಅದ್ರ ಜೊತೆಗೆ ಸೋಮವಾರ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ವಾಹನದ ದಟ್ಟಣೆ ಕೂಡ ಇರ್ತಾ ಇತ್ತು, ಟ್ರಾಫಿಕ್ ಜಾಮ್ ಕೂಡ ಇರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಇಡೀ ರಸ್ತೆನೆ ಖಾಲಿ ಆಗಿದೆ, ವಾಹನಗಳ ಸಂಖ್ಯೆ ಕೂಡ ವಿರಳಾಗಿದೆ. ಮತ್ತೊಂದು ವಿಚಾರ ಏನಿದೆ, ನಗರದಲ್ಲಿ ಮುಂದಿನ 2 ದಿನಗಳ ಕಾಲ ಕೂಡ ಇದರ ಎಫೆಕ್ಟ್ ತಟ್ಟಲಿದೆ. ಅಂದ್ರೆ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ಮುಂದಿನ 2 ದಿನಗಳ ಕಾಲ ಗರಿಷ್ಠ ಉಷ್ಣಾಂಶ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಕೂಡ ಕಡಿಮೆ ಆಗುತ್ತೆ. ತಾಪಮಾನ ಕೂಡ ಕಡಿಮೆ ಆಗಲಿದೆ. ಗರಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಗರದ ವಿವಿಧ ಭಾಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಚಳಿ ಆವರಿಸಿರೋದ್ರಿಂದ ಸಹಜವಾಗಿ ಜನರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಹಾಗೂ ಮಳೆಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಒಂದಿಷ್ಟು ಸಲಹೆಯನ್ನು ವೈದ್ಯರು ಕೂಡ ನೀಡಿದ್ದಾರೆ. ಯಾಕಂದ್ರೆ ವಾಕಿಂಗ್ ಹೋಗೋರಾಗಿರ್ಬೋದು, ಹೊರಗಡೆ ಓಡಾಟ ಮಾಡೋರು ಕೂಡ ಮಾಸ್ಕ್ ಹಾಕಿ ಓಡಾಟ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಬೇರೆ ರೀತಿಯಲ್ಲಿ ಹಾವಿ ಆಗೋದಾಗಿರ್ಬೋದು, ಬಿಸಿಲಿಗೆ ಅದು ಕರಗಿ ಬಿಡುತ್ತೆ. ಬಟ್ ಚಳಿಗಾಲದಲ್ಲಿ ಮಾಲಿನ್ಯ ಪ್ರಮಾಣ ಏನಿದೆ ಅದು ತಗ್ಗು ಪ್ರದೇಶದಲ್ಲಿ ನಿಲ್ಲೋದ್ರಿಂದ ಇದು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಸೇರಿ ಇದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆ ಇರೋದ್ರಿಂದ ಜನರು ಕೂಡ. ಥ್ಯಾಂಕ್ ಯು ಸತಾರ್ ಡೀಟೇಲ್ಸ್ಗೆ. ಹಾಗೆ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ರೀತಿಯಾಗಿದೆ ಸತಾರ್. ಅಶ್ವಿನಿ, ದಿತ್ವ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆ ಕೂಡ ಬಿದ್ದಿದೆ. ಕಳೆದ 3 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ದಾಖಲಾಗ್ತಾ ಇದೆ. ಈ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ರಾಜ್ಯ ರಾಜ್ಯದಲ್ಲಿ ಆವರಿಸಿರುವಂತಹ ಚಳಿಯ ಪ್ರಮಾಣ ಏನಿದೆ ಅದು ಸಹಜವಾಗಿ ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ತಟ್ಟಿದೆ. ಜೊತೆಗೆ ಅಂದ್ರೆ ನಿತ್ಯದ ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು, ತರಕಾರಿ ವ್ಯಾಪಾರಸ್ಥರ ಮೇಲೂ ಕೂಡ ಅದರ ಎಫೆಕ್ಟ್ ಆಗಿದೆ. ಅದರ ನೇರ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕೇರ್ ಮಾರ್ಕೆಟ್ ನ ದೃಶ್ಯ. ನಿತ್ಯ ಕೂಡ ಕೇರ್ ಮಾರ್ಕೆಟ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಇರುವಂತಹ ಜಾಗ. ಯಾಕಂದ್ರೆ ಇದು ಸಿಟಿಯ ಮಧ್ಯಭಾಗದಲ್ಲಿ ಇರುವುದರಿಂದ ನಗರದ ವಿವಿಧ ಭಾಗದಿಂದ ಬಂದು ಜನ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ಚಿತ್ರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರಸ್ಥರ ಸಂಖ್ಯೆ ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ನಿತ್ಯವೂ ಕೂಡ ಕಾಲಿಡೋಕ್ಕೂ ಜಾಗ ಇರದಂತಹ ಸ್ಥಿತಿ ಇತ್ತು. ಅದ್ರ ಜೊತೆಗೆ ಸೋಮವಾರ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ವಾಹನದ ದಟ್ಟಣೆ ಕೂಡ ಇರ್ತಾ ಇತ್ತು, ಟ್ರಾಫಿಕ್ ಜಾಮ್ ಕೂಡ ಇರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಇಡೀ ರಸ್ತೆನೆ ಖಾಲಿ ಆಗಿದೆ, ವಾಹನಗಳ ಸಂಖ್ಯೆ ಕೂಡ ವಿರಳಾಗಿದೆ. ಮತ್ತೊಂದು ವಿಚಾರ ಏನಿದೆ, ನಗರದಲ್ಲಿ ಮುಂದಿನ 2 ದಿನಗಳ ಕಾಲ ಕೂಡ ಇದರ ಎಫೆಕ್ಟ್ ತಟ್ಟಲಿದೆ. ಅಂದ್ರೆ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ಮುಂದಿನ 2 ದಿನಗಳ ಕಾಲ ಗರಿಷ್ಠ ಉಷ್ಣಾಂಶ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಕೂಡ ಕಡಿಮೆ ಆಗುತ್ತೆ. ತಾಪಮಾನ ಕೂಡ ಕಡಿಮೆ ಆಗಲಿದೆ. ಗರಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಗರದ ವಿವಿಧ ಭಾಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಚಳಿ ಆವರಿಸಿರೋದ್ರಿಂದ ಸಹಜವಾಗಿ ಜನರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಹಾಗೂ ಮಳೆಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಒಂದಿಷ್ಟು ಸಲಹೆಯನ್ನು ವೈದ್ಯರು ಕೂಡ ನೀಡಿದ್ದಾರೆ. ಯಾಕಂದ್ರೆ ವಾಕಿಂಗ್ ಹೋಗೋರಾಗಿರ್ಬೋದು, ಹೊರಗಡೆ ಓಡಾಟ ಮಾಡೋರು ಕೂಡ ಮಾಸ್ಕ್ ಹಾಕಿ ಓಡಾಟ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಬೇರೆ ರೀತಿಯಲ್ಲಿ ಹಾವಿ ಆಗೋದಾಗಿರ್ಬೋದು, ಬಿಸಿಲಿಗೆ ಅದು ಕರಗಿ ಬಿಡುತ್ತೆ. ಬಟ್ ಚಳಿಗಾಲದಲ್ಲಿ ಮಾಲಿನ್ಯ ಪ್ರಮಾಣ ಏನಿದೆ ಅದು ತಗ್ಗು ಪ್ರದೇಶದಲ್ಲಿ ನಿಲ್ಲೋದ್ರಿಂದ ಇದು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಸೇರಿ ಇದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆ ಇರೋದ್ರಿಂದ ಜನರು ಕೂಡ. ಥ್ಯಾಂಕ್ ಯು ಸತಾರ್ ಡೀಟೇಲ್ಸ್ಗೆ. ಹಾಗೆ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ರೀತಿಯಾಗಿದೆ ಸತಾರ್.
ಅಶ್ವಿನಿ ದಿತ್ವ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆ ಕೂಡ ಬಿದ್ದಿದೆ. ಕಳೆದ 3 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ದಾಖಲಾಗ್ತಾ ಇದೆ. ಈ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ರಾಜ್ಯ ರಾಜ್ಯದಲ್ಲಿ ಆವರಿಸಿರುವಂತಹ ಚಳಿಯ ಪ್ರಮಾಣ ಏನಿದೆ ಅದು ಸಹಜವಾಗಿ ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ತಟ್ಟಿದೆ. ಜೊತೆಗೆ ಅಂದ್ರೆ ನಿತ್ಯದ ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು, ತರಕಾರಿ ವ್ಯಾಪಾರಸ್ಥರ ಮೇಲೂ ಕೂಡ ಅದರ ಎಫೆಕ್ಟ್ ಆಗಿದೆ. ಅದರ ನೇರ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕೇರ್ ಮಾರ್ಕೆಟ್ ನ ದೃಶ್ಯ. ನಿತ್ಯ ಕೂಡ ಕೇರ್ ಮಾರ್ಕೆಟ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಇರುವಂತಹ ಜಾಗ. ಯಾಕಂದ್ರೆ ಇದು ಸಿಟಿಯ ಮಧ್ಯಭಾಗದಲ್ಲಿ ಇರುವುದರಿಂದ ನಗರದ ವಿವಿಧ ಭಾಗದಿಂದ ಬಂದು ಜನ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ಚಿತ್ರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರಸ್ಥರ ಸಂಖ್ಯೆ ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ನಿತ್ಯವೂ ಕೂಡ ಕಾಲಿಡೋಕು ಜಾಗ ಇರದಂತಹ ಸ್ಥಿತಿ ಇತ್ತು. ಅದ್ರ ಜೊತೆಗೆ ಸೋಮವಾರ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ವಾಹನದ ದಟ್ಟಣೆ ಕೂಡ ಇರ್ತಾ ಇತ್ತು, ಟ್ರಾಫಿಕ್ ಜಾಮ್ ಕೂಡ ಇರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಇಡೀ ರಸ್ತೆನೆ ಖಾಲಿ ಆಗಿದೆ, ವಾಹನಗಳ ಸಂಖ್ಯೆ ಕೂಡ ವಿರಳ ಆಗಿದೆ. ಮತ್ತೊಂದು ವಿಚಾರ ಏನಿದೆ, ನಗರದಲ್ಲಿ ಮುಂದಿನ 2 ದಿನಗಳ ಕಾಲ ಕೂಡ ಇದರ ಎಫೆಕ್ಟ್ ತಟ್ಟಲಿದೆ. ಅಂದ್ರೆ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ಮುಂದಿನ 2 ದಿನಗಳ ಕಾಲ ಗರಿಷ್ಠ ಉಷ್ಣಾಂಶ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಕೂಡ ಕಡಿಮೆ ಆಗುತ್ತೆ. ತಾಪಮಾನ ಕೂಡ ಕಡಿಮೆ ಆಗಲಿದೆ. ಗರಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಗರದ ವಿವಿಧ ಭಾಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಚಳಿ ಆವರಿಸಿರೋದ್ರಿಂದ ಸಹಜವಾಗಿ ಜನರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಹಾಗೂ ಮಳೆಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಒಂದಿಷ್ಟು ಸಲಹೆಯನ್ನು ವೈದ್ಯರು ಕೂಡ ನೀಡಿದ್ದಾರೆ. ಯಾಕಂದ್ರೆ ವಾಕಿಂಗ್ ಹೋಗೋರಾಗಿರ್ಬೋದು, ಹೊರಗಡೆ ಓಡಾಟ ಮಾಡೋರು ಕೂಡ ಮಾಸ್ಕ್ ಹಾಕಿ ಓಡಾಟ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಬೇರೆ ರೀತಿಯಲ್ಲಿ ಹಾವಿ ಆಗೋದಾಗಿರ್ಬೋದು, ಬಿಸಿಲಿಗೆ ಅದು ಕರಗಿ ಬಿಡುತ್ತೆ. ಬಟ್ ಚಳಿಗಾಲದಲ್ಲಿ ಮಾಲಿನ್ಯ ಪ್ರಮಾಣ ಏನಿದೆ ಅದು ತಗ್ಗು ಪ್ರದೇಶದಲ್ಲಿ ನಿಲ್ಲೋದ್ರಿಂದ ಇದು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಸೇರಿ ಇದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆ ಇರೋದ್ರಿಂದ ಜನರು ಕೂಡ ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗೆ. ಹಾಗೆ ಅಭಿಷೇಕ್ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ರೀತಿಯಾಗಿದೆ ಸತ್ತಾರ್. ಅಶ್ವಿನಿ ದಿತ್ವ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆ ಕೂಡ ಬಿದ್ದಿದೆ. ಕಳೆದ 3 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ದಾಖಲಾಗ್ತಾ ಇದೆ. ಈ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ರಾಜ್ಯ ರಾಜ್ಯದಲ್ಲಿ ಆವರಿಸಿರುವಂತಹ ಚಳಿಯ ಪ್ರಮಾಣ ಏನಿದೆ ಅದು ಸಹಜವಾಗಿ ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ತಟ್ಟಿದೆ. ಜೊತೆಗೆ ಅಂದ್ರೆ ನಿತ್ಯದ ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು, ತರಕಾರಿ ವ್ಯಾಪಾರಸ್ಥರ ಮೇಲೂ ಕೂಡ ಅದರ ಎಫೆಕ್ಟ್ ಆಗಿದೆ. ಅದರ ನೇರ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕೇರ್ ಮಾರ್ಕೆಟ್ ನ ದೃಶ್ಯ. ನಿತ್ಯ ಕೂಡ ಕೇರ್ ಮಾರ್ಕೆಟ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಇರುವಂತಹ ಜಾಗ. ಯಾಕಂದ್ರೆ ಇದು ಸಿಟಿಯ ಮಧ್ಯಭಾಗದಲ್ಲಿ ಇರುವುದರಿಂದ ನಗರದ ವಿವಿಧ ಭಾಗದಿಂದ ಬಂದು ಜನ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ಚಿತ್ರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರಸ್ಥರ ಸಂಖ್ಯೆ ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ನಿತ್ಯವೂ ಕೂಡ ಕಾಲಿಡೋಕು ಜಾಗ ಇರದಂತಹ ಸ್ಥಿತಿ ಇತ್ತು. ಅದ್ರ ಜೊತೆಗೆ ಸೋಮವಾರ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ವಾಹನದ ದಟ್ಟಣೆ ಕೂಡ ಇರ್ತಾ ಇತ್ತು, ಟ್ರಾಫಿಕ್ ಜಾಮ್ ಕೂಡ ಇರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಇಡೀ ರಸ್ತೆನೆ ಖಾಲಿ ಆಗಿದೆ, ವಾಹನಗಳ ಸಂಖ್ಯೆ ಕೂಡ ವಿರಳ ಆಗಿದೆ. ಮತ್ತೊಂದು ವಿಚಾರ ಏನಿದೆ, ನಗರದಲ್ಲಿ ಮುಂದಿನ 2 ದಿನಗಳ ಕಾಲ ಕೂಡ ಇದರ ಎಫೆಕ್ಟ್ ತಟ್ಟಲಿದೆ. ಅಂದ್ರೆ ದಿತ್ವ ಚಂಡಮಾರುತ ಎಫೆಕ್ಟ್ ನಿಂದ ಮುಂದಿನ 2 ದಿನಗಳ ಕಾಲ ಗರಿಷ್ಠ ಉಷ್ಣಾಂಶ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಕೂಡ ಕಡಿಮೆ ಆಗುತ್ತೆ. ತಾಪಮಾನ ಕೂಡ ಕಡಿಮೆ ಆಗಲಿದೆ. ಗರಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಗರದ ವಿವಿಧ ಭಾಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಚಳಿ ಆವರಿಸಿರೋದ್ರಿಂದ ಸಹಜವಾಗಿ ಜನರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಹಾಗೂ ಮಳೆಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಒಂದಿಷ್ಟು ಸಲಹೆಯನ್ನು ವೈದ್ಯರು ಕೂಡ ನೀಡಿದ್ದಾರೆ. ಯಾಕಂದ್ರೆ ವಾಕಿಂಗ್ ಹೋಗೋರಾಗಿರ್ಬೋದು, ಹೊರಗಡೆ ಓಡಾಟ ಮಾಡೋರು ಕೂಡ ಮಾಸ್ಕ್ ಹಾಕಿ ಓಡಾಟ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಬೇರೆ ರೀತಿಯಲ್ಲಿ ಹಾವಿ ಆಗೋದಾಗಿರ್ಬೋದು, ಬಿಸಿಲಿಗೆ ಅದು ಕರಗಿ ಬಿಡುತ್ತೆ. ಬಟ್ ಚಳಿಗಾಲದಲ್ಲಿ ಮಾಲಿನ್ಯ ಪ್ರಮಾಣ ಏನಿದೆ ಅದು ತಗ್ಗು ಪ್ರದೇಶದಲ್ಲಿ ನಿಲ್ಲೋದ್ರಿಂದ ಇದು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಸೇರಿ ಇದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆ ಇರೋದ್ರಿಂದ ಜನರು ಕೂಡ ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗೆ. ಹಾಗೆ ಅಭಿಷೇಕ್ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.